ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ಸಾವಕ್ಕಿಯಿಂದ ಪಾಯಸವನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಸೀಮೆ ಸುತ್ತಿದ್ರೂ ಇಂಥ ಸಾಮೆ ಪಾಯಸ ನಮಗೆ ಸಿಗಲ್ಲ ಅಂದ್ರೂ ತಪ್ಪಾಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಸಾಮೆ ಅಥವಾ ಸಾವಕ್ಕಿ ನಮ್ಮ ಕಡೆ ಎಲ್ಲ ಸಾವಕ್ಕಿ ಅಂತಲೇ ಕರಿತೀವಿ. ಸಾವಕ್ಕಿ ಹಾಕಿ ಮಾಡಿರೋ ಪಾಯಸ ಅಂತ ಯಾರಿಗೂ ಗೊತ್ತೇ ಆಗಲ್ಲ ನೀವು ಹೇಳ್ತಿದ್ರೆ. ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ಊಟ ಮಾಡಿ ನೋಡಿ. ಹಬ್ಬ ಹರಿದಿನ ಅಂದ್ರೂ ಮಾಡ್ಬೋದು. ದೇವರಿಗೆ ನೈವೇದ್ಯಕ್ಕೂ ಕೂಡ ಮಾಡ್ಬೋದು. ಗೈಗನಷ್ಟೊತ್ತಿಗೆ ಆಗೋಗ್ಬಿಡುತ್ತೆ. ರುಚಿ ಅಂತ ಹೇಳ್ತಿದ್ದೀನಲ್ಲ, ನೀವು ಒಂದ್ಸಲ ಮಾಡ್ಕೊಂಡು ತಿಂದು ನೋಡ್ರಿ ನೀವೇ ಹೇಳ್ತೀರಾ. ಇವಾಗ ಏನು ಶುಗರ್ ಇರೋರೇ ತಿನ್ನಬೇಕು ಅಂತ ಏನಿಲ್ಲ. ಇದನ್ನ ಯಾರು ಬೇಕಾದರೂ ತಿನ್ಬೋದು. ಸಿರಿಧಾನ್ಯಗಳು ಎಲ್ಲರಿಗೂ ಒಳ್ಳೆಯದು. ಅವರೇ ತಿನ್ನಬೇಕು, ಇವರೇ ತಿನ್ನಬೇಕು ಅಂತ ಏನಿಲ್ಲ. ಎಲ್ಲರೂ ಉಪಯೋಗಿಸ್ಬೇಕು. ತೀರಾ ದಿನಾಲು 3 ಹೊತ್ತು ತಿಂದಿದ್ರೂ ವಾರದಾಗ 1 ಸತಿ 2 ಸತಿ ಹಿಂಗೆ ತಿಂತಿದ್ವಿ ಅಂತಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾಕಂದರೆ ಕೆಲವರಿಗೆ ದಿನ ತಿನ್ನೋಕ್ಕಾಗಲ್ಲ ಇವನ್ನ. ಅಂಥವ್ರು ಹಿಂಗೆ 2ಕ್ಕೆ 3ಕ್ಕೆ ಸಿಹಿ ಅಡುಗೆಗಳು, ಖಾರದ ಅಡುಗೆಗಳು ಅವು ಇವು ಮಾಡ್ಕೊಂಡು ತಿನ್ನಬಹುದು. ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಂತೆ. ನಡೀರಿ ನಮ್ಮ ಅಡುಗೆ ಮನೆಗೆ ಹೋಗೋಣಂತೆ. ನಾನಿಲ್ಲಿ ಇವತ್ತು ಈ ಪಾಯಸವನ್ನು ಮಾಡಲಿಕ್ಕೆ ಸಣ್ಣ ಲೋಟದಲ್ಲಿ 1 ಲೋಟದಷ್ಟು ಸಾಮೆ ತೊಗೊಂಡಿದ್ದೀನಿ. ಲಿಟಲ್ ಮಿಲ್ಲೆಟ್ ಅಂತ ಕರಿತೀವಿ, ನಿಮ್ಗೆ ಗೊತ್ತೇ ಇದೆ. ಇದನ್ನು ನೋಡಿರಿ ಚೆನ್ನಾಗಿ ತೊಳಿಬೇಕು. ಒಂದು 4 ಎಸೆ ಚೆನ್ನಾಗಿ ಹಿಚ್ಕಿ ತೊಳೆದ್ಬಿಟ್ಟು ನೀವು ಬೇಕಾದ್ರೆ ರಾತ್ರಿ ಪೂರ ಕೂಡ ನೆನೆ ಹಾಕ್ಬೋದು. ಇವು ನೆಂದಷ್ಟು ಕೂಡ ಒಳ್ಳೆಯದು ಆರೋಗ್ಯಕ್ಕೆ. ಯಾವುದೇ ಅಡುಗೆ ಮಾಡಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಕನಿಷ್ಠ ಒಂದು 5 ಗಂಟೆ ಆದರೂ ನೆನೆಸಿದ್ರೆ ಇನ್ನೂ ಒಳ್ಳೆಯದು. ರಾತ್ರಿ ಇಡೀ ನೆನೆಸೋಕ್ಕಾಗಿಲ್ಲ ಅಂದರೆ ಒಂದು 5 ಗಂಟೆ ಆದರೂ, ಇದೇನು ಸಾಮೆ ಅಂತಲ್ಲ, ಯಾವ್ದು ಸಾಮೆ ಆಗ್ಬೋದು, ನವಣೆ ಆಗ್ಬೋದು, ಊದಲು, ಹಾರಕ ಯಾವುದಾದ್ರೂ ಅಷ್ಟೇ ಒಂದು 5 ಗಂಟೆ ಆದರೂ ಕನಿಷ್ಠ ನೆನೆಸ್ಬಿಟ್ಟು ಅಡುಗೆಗಳು ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು, ಚೆನ್ನಾಗೂ ಬರುತ್ತೆ. ನೋಡಿ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನಾನೇನು ಮಾಡ್ತೀನಪ್ಪ ಅಂತಂದರೆ ಒಂದು 5 ಗಂಟೆ ನೆನೆಸಿದ್ದೀನಿ. ನಾನು ಎದ್ದಾಗ ಒಂದು 9 ಗಂಟೆ ಹಂಗೆ ನೆನೆಸಿದ್ದೀನಿ. 2 ಗಂಟೆ ಹಂಗೆ ಈ ಪಾಯಸ ಮಾಡ್ತೀನಂತೆ. ಇಲ್ಲಿ 1 ಲೋಟ ಸಾಮೆಗೆ 3 ಲೋಟ ನೀರು ತಗೋತೀನಿ. 1 ಲೋಟ ಸಾಮೆಗೆ 3 ಲೋಟ ನೀರು ತಗೊಂಡ್ಬಿಟ್ಟು ಜೋರೂರಿಗಿನ ಸ್ವಲ್ಪ ಕಡಿಮೆ ಉರಿ, ಅಂದರೆ ಹೈ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಉರಿ ಇಟ್ಬಿಟ್ಟು 4 ಕೂಗನ್ನು ಕೂಗಿಸ್ತೀನಂತೆ. ಇದು ಒಂದು ಕೂಗು ಹತ್ತಿತ್ತು ಆಗ್ಬೋದು, ಹೆಚ್ಚು ಕಡಿಮೆ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಯಾಕಂದರೆ ಉರಿ ಮತ್ತು ಕುಕ್ಕರ್ ಮೇಲೂ ಅದು ಡಿಪೆಂಡ್ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ತೀರಾ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಟ್ಟು 3-4 ಕೂಗನ್ನು ಕೂಗಿಸ್ಕೊಡ್ರಿ. ಅದು ಅದ್ರ ಪಾಡಿಗೆ ತಣ್ಣಗಾಗ್ತಿರಲಿ. ಕುಕ್ಕರ್ ಕೂಗಿದೆ. ಇಲ್ಲಿ ಇಂಥ ಚಮಚದಲ್ಲಿ 1 ಚಮಚದಷ್ಟು ಗಸಗಸೆ ತೊಗೊಂಡ್ಬಿಟ್ಟು ಒಲೆ ಹಚ್ಬಿಟ್ಟು ಇದನ್ನು ಅಷ್ಟೇ ಸಣ್ಣ ಊರಿನಲ್ಲಿನ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಹುರಿತೀನಂತೆ. ಇದನ್ನು ಅಷ್ಟೇ ಸೇಯಿಸಬಾರ್ದು, ಚೆನ್ನಾಗಿ ಸಣ್ಣ ಊರಿನಲ್ಲೇ ಅದು ಕೂಡ ಘಮ ಬಿಡುತ್ತೆ. ಹಂಗೆ ಚಿಟಪಟ ಅಂತ ಸಿಡಿಯುತ್ತೆ, ಏಳು ಸಿಡ್ದಂಗೆ ಅಲ್ಲಿವರೆಗೂ ಹುರ್ಕೋಬೇಕು. ಆಮೇಲಿಂದ ಅದರಲ್ಲೇ ಬಿಡಬಾರ್ದು. ಅದು ಇಂಥ ಕಬ್ಬಿಣದ್ದು ಇವಾದವು ಅಂದರೆ ಸೀದ್ ಬಿಡ್ತವೆ. ಹಂಗಾಗಿ ಅದನ್ನು ಪ್ಲೇಟಿಗೆ ತಣ್ಣಗಾಕ್ಬಿಡ್ರಿ. ಇಲ್ಲಿ ಬೆಲ್ಲ ತೊಗೊಂಡ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಬೆಲ್ಲಕ್ಕೆ ಅದೇ ಲೋಟದಲ್ಲಿ 1 ಲೋಟ ನೀರು ಹಾಕಿ ಕರಗಿಸ್ತೀನಂತೆ. ಬೆಲ್ಲ ಸಂಪೂರ್ಣ ಕರಗಿದಾದಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಬೇಕದು. ಅದ್ರದ್ದೇನು ಬೆಲ್ಲದ್ದು ಹಸಿ ವಾಸನೆ ಇರುತ್ತೆ ಅದು ಹೋಗಿಬಿಟ್ಟು ಚೆನ್ನಾಗಿ ಕುದಿಬೇಕು. ಯಾಕಂದರೆ ಪಾಯಸದ ಜೊತೆಗೆ ಅದು ಪೂರ್ತಿ ಕುದಿಸೋಕ್ಕಾಗಲ್ಲ. ಹಂಗಾಗಿ ನೋಡಿರಿ, ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಏನಾದರೂ ಖಾರ ಪಾರ ರುಬ್ಕೊಂಡಿದ್ರೆ, ಮಸಾಲೆ ಏನಾದ್ರು ರುಬ್ಬಿದ್ರೆ ಒಂಥರ ಅದು ಮಸಾಲೆ ಅದೆಲ್ಲ ಸೇರ್ಕೊಂಡ್ಬಿಡುತ್ತೆ ಅಂತೇಳಿ ಸ್ವಲ್ಪ ನೀರು ಹಾಕಿ ಹಿಂಗೆ ಗರ್ರ ಅನಿಸಿ ಅದನ್ನು ಚೆಲ್ಲಿ ಮತ್ತೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಮೇಲಿಂದು ಹಿಂಗಿರುತ್ತಲ್ಲ ಕರ್ರ ಅಂತ, ಇದನ್ನ ಬೇಕಾದ್ರೆ ಎರಿಬೋದು ಹಿಂಗೆ. ನಾನು ಅದನ್ನೆಲ್ಲ ಏನು ಎರೆಯೋಕ್ಕಲ್ಲ. ತೀರಾ ಬೂಸಿಡೋದಿತ್ತು ಅಂತಂದರೆ ಎರಿತೀನಿ, ಇಲ್ಲ ಅಂತಂದರೆ ಹಂಗೆ ಯಾಕೆ ನಡಿ ಅಂತೀನಿ. ಸ್ವಲ್ಪ ಕಾಯಿ ತೊಗೊಂಡ್ಬಿಟ್ಟು ಹಿಂಗೆ ಕಾಯಿನ ಎಬ್ಬಿ ಹಾಕಿರ್ತೀವಲ್ಲ ಅಂಥ ಟೈಮ್ನಾಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಒಂದು ಸತಿ ಅದನ್ನು ಅದನ್ನೇ ಒಂದು ಸತಿ ಹಿಂಗೆ ರುಬ್ಕೋಬೇಕು ಪುಡಿ ಆಗಂಗೆ. ಆಮೇಲಿಂದ ಇಲ್ಲೇನು ಹುರಿದಿಟ್ಕೊಂಡಿದ್ವಲ್ಲ ಗಸಗಸೆನ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಒಂದು 3-4 ಏಲಕ್ಕಿ ಹಾಕ್ತೀನಂತೆ. ಏಲಕ್ಕಿನ ಇದ್ರ ಜೊತೆಗೆ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋತೀನಿ. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಒಂದೇ ಸತಿ ನೀರು ಹಾಕ್ಕೊಂಡು ರುಬ್ಬಕ್ಕೆ ಹೋಗ್ಬಾರ್ದು. ಜಾಸ್ತಿ ನೀರು ಹಾಕೊಂಡ್ವಿ ಅಂತಂದರೆ ಗಾಢ ನುಣ್ಣಗಾಗಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿರಿ ಹಿಂಗೆ ಈ ಥರ ಎಲ್ಲ ಚೆನ್ನಾಗಿ ರುಬ್ಕೊಂಡಿದ್ದಾದಮೇಲೆ ನಾನು ಅದನ್ನು ಒಂದು ಲೋಟಕ್ಕೆ ತೆಗಿತೀನಂತೆ. ಯಾಕಂತಂದರೆ ಅದರೆಲ್ಲ ಬಿಟ್ವಿ ಅಂತಂದರೆ ಅದು ಕೆಳಗೆ ಇಳಿಯುತ್ತೆ ಅಂತಾರೆ, ಅದೊಂಥರ ಅನಿಸ್ಬಿಡುತ್ತೆ ಅಂತೇಳಿ ನಾನೊಂದು ಲೋಟಕ್ಕೆ ತೆಗೆದು ಆ ಕಡೆಗೆ ಇಟ್ಕೊತೀನಂತೆ. ಹೊಸ ಜಾರುಗಳಾದ್ರೆ ಹಂಗೇನಾಗಲ್ಲ. ತಿರುವು ಜಾರುಗಳು ಹಳೆವಾದವು ಅಂತಂದರೆ ಕೆಳಗಡೆ ಎಲ್ಲ ಅದು ಸಡ್ಲಾಗಿರ್ತಾವಲ್ಲ, ಒಂಥರ ಕೆಳಗೆ ಇಳಿದ್ಬಿಡ್ತು, ಅದೊಂಥರ ಅಂತ ಅನಿಸುತ್ತೆ. ಇವಾಗ ಅದನ್ನೊಂದು ಲೋಟಕ್ಕೆ ತೆಗೆದು ಇಟ್ಟಿದ್ದೀನಿ. ನೋಡಿರಿ, ಇದು ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ಬೆಲ್ಲ ಸಂಪೂರ್ಣ ಕರಗಿದ ಮೇಲೆ ಒಂದು 2 ನಿಮಿಷ ಸಣ್ಣೂರಿನಲ್ಲೇ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಕಡೆಗೆ ಒತ್ತಟ್ಟಿಗೆ ಇಟ್ಟಿದ್ದೀನಿ. ಇವಾಗ ಒಲೆ ಮೇಲೆ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ನೋಡಿರಿ, ಕುಕ್ಕರ್ದು ವಿಸಿಲ್ ತೆಗೀರಿ. ಅದನ್ನ ತೆಗೆದುಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಒಳ್ಳೆ ಹದವಾಗಿ ಸಾಮೆ ಅಥವಾ ಸಾವಕ್ಕಿ ಚೆನ್ನಾಗಿ ಬೆಂದೈತೆ. ಇವಾಗ ಇದನ್ನ ಪೂರ್ತಿ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ಅದೇ ಕುಕ್ಕರ್ಗೆ ಹಾಕ್ಬೋದು, ಅದೀಗ ಮುದ್ದೆ ಮಾಡೋಕ್ಕೆ ಬೇಕು ನನಗೆ. ಇವಾಗ
ಹಂಗಾಗಿ ಅದನ್ನು ಇದಕ್ಕೆ ಹಾಕತಾ ಇದ್ದೀನಿ. ಇವಾಗ ಇದಕ್ಕೆ ಇದನ್ನ ಪೂರ್ತಿ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ಏನು ರುಬ್ಬಿಟ್ಕೊಂಡಿದ್ವಿ ಕಾಯಿ, ಗಸಗಸೆ, ಏಲಕ್ಕಿನ ಅದನ್ನು ಇದಕ್ಕೆ ಹಾಕ್ತೀನಂತೆ. ಇದಕ್ಕೇ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸತಿ ಹಿಂಗೆ ಅದು ಕಾಯಿದು ಇನ್ನು ಇದು ಸಾವಕ್ಕಿ ಎಲ್ಲ ಚೆನ್ನಾಗಿ ಹೊಂದಿಕೆ ಆಗೋ ಥರ ಹಿಂಗೆ ತಿರುವ್ರಿ ಒಂದು ಸತಿ ಹಿಂಗೆ. ಆಮೇಲೆ ಇದಕ್ಕೆ ಹೆಂಗೆ ನಾವು ಬೆಲ್ಲವನ್ನು ಕರಗಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಬೇಕು. ಅಲ್ಲೇ ಬೆಲ್ಲ ಚೆನ್ನಾಗಿ ಕುದ್ದಿರೋದ್ರಿಂದ ಇಲ್ಲಿ ಪಾಯಸಕ್ಕೆ ಹಾಕಿದ ಮೇಲೆ ಏನು ಭಾಳ ಹೊತ್ತು ಕುದಿಬೇಕು ಅಂತೇನಿಲ್ಲ. ಚೆನ್ನಾಗಿ ಬಿಸಿಯಾಗಿ ಒಂದು 2-3 ಕುದಿ ಬಿತ್ತು ಅಂತಂದರೆ ಸಾಕಾಗುತ್ತೆ. ಯಾಕಂತಂದರೆ ಇಲ್ಲಿ ಆ, ಇಲ್ಲೇ ಕುದಿಸ್ತೀವಿ ನಾವು ಬೆಲ್ಲನ ಸರಿಯಾಗಿ ಅಲ್ಲಿ ಮಳಸ್ದಂಗೆ ಅಂತಂದರೆ ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ಕುದಿಸೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ತಳ ಹಿಡಿತಿರುತ್ತೆ, ನೀರಿನ ಅಂಶ ಕಡಿಮೆ ಆಗ್ತಿರುತ್ತೆ, ಗಟ್ಟಿಗಾಗ್ತಿರುತ್ತೆ, ಒಂಥರ ಅಷ್ಟು ತ್ರಾಸು ಅಂತ ಅನಿಸುತ್ತೆ. ಹಂಗಾಗಿ ಬೆಲ್ಲನೇ ಅಲ್ಲೇ ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿದಕ್ಕೆ ಹಾಕಿದ್ವಿ ಅಂತಂದರೆ ಅಂಥ ಏನು ಕಷ್ಟ ಅಂತ ಅನಿಸೋದಿಲ್ಲ. ನಾನಿಲ್ಲಿ ಪೂರ್ತಿ ಕರಗಿಸಿರೋ ಬೆಲ್ಲನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಏನು ಮಾಡ್ತೀನಪ್ಪ ಅಂತಂದರೆ ನಾನು ಒಂದು ಲೋಟದಷ್ಟು ಅಂದರೆ ಅದೇ ಲೋಟದಲ್ಲಿ ಸಾಮೆ ತಗೊಂಡಿದ್ನಲ್ಲ ಅದೇ ಲೋಟದಲ್ಲಿ 1 ಲೋಟ ಅಥವಾ 1.5 ಲೋಟದಷ್ಟು ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನು ಹಾಕ್ತೀನಂತೆ. ಏನಾದರೂ ಕೆಲವೊಂದು ಬೆಲ್ಲಕ್ಕೆ ಹಾಲು ಒಡೆಯುತ್ತೆ. ಅದನ್ನು ನೀವು ಪರೀಕ್ಷೆ ಮಾಡಿ ಒಡೆಯುತ್ತೆ ಇಲ್ಲ ಅಂತೇಳಿ ಒಂದು ಪಕ್ಕದ ಒಲೆ ಮೇಲೆ ಒಂದು ಸ್ವಲ್ಪ ಹಾಲು ಹಾಕಿ ಒಂಚೂರು ಬೆಲ್ಲ ಹಾಕಿ ಕುದಿಸಿ ನೋಡಿರಿ. ಹಾಲೇನು ಒಡಿಲಿಲ್ಲ ಅಂತಂದರೆ ನೀವು ಬೇಕಾದ್ರೆ ಹಾಲು ಹಾಕ್ಬೋದು. ಇಲ್ಲ ಹಾಲು ಹೊಡಿತೈತೆ ಅಂದರೂ ಹಾಲನ್ನು ಹಾಕಬೇಡ್ರಿ, ಒಂಥರ ಒಡ್ಕೊಡ್ಕಾಗ್ಬಿಡುತ್ತೆ. ಅದು ತಿನ್ನೋಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಬೆಲ್ಲಕ್ಕೆ ಹಾಲು ಒಡೆಯಲ್ಲ, ಹಂಗಾಗಿ ನಾನು ಹಾಲನ್ನು ಕೂಡ ಸೇರಿಸಿದ್ದೀನಿ. ಹಾಲನ್ನು ಸೇರಿಸಿದ ಆದಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಸಣ್ಣೂರಿನಲ್ಲೇ ಹಿಂಗೆ 2ಕೆ 3ಕೆ ತಿರುವಾಡ್ತಿರ್ಬೇಕಿಲ್ಲ ಅಂದರೆ ಒಂಚೂರು ಅದು ಗಟ್ಟಿಗಾದಂಗಾಗಿ ತಳ ಹಿಡಿದ್ಬಿಡುತ್ತೆ. 2ಕೆ 3ಕೆ ಹಿಂಗೆ ತಿರುವಾಡ್ತಾ ಕುದಿಸ್ಬೇಕು. ಈಗ ಹೆಂಗೂ ಸಾಮೆನೂ ಚೆನ್ನಾಗಿ ಬೆಂದಿರುತ್ತೆ, ಗಸಗಸೆನೂ ಹುರಿದಿರ್ತೀವಿ, ಹಂಗಾಗಿ ಚೆನ್ನಾಗಿ ಬರುತ್ತೆ ಪಾಯಸ. ಇಲ್ಲಿ ದ್ರಾಕ್ಷಿ ಗೋಡಂಬಿನೂ ಅಷ್ಟೇ, ಅದೊಂದು ಕುದಿ ಬಿದ್ದ ಮೇಲೆ ದ್ರಾಕ್ಷಿ ಗೋಡಂಬಿನೂ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಹುರಿದಿದ್ದು ಆದಮೇಲೆ ಈಗಾಗಲೇ ಒಂದು 2 ಕುದಿ ಬಿದ್ದು ಕುದ್ದೀತೆ ಇದು. ಆಮೇಲಿಂದ ದ್ರಾಕ್ಷಿ ಗೋಡಂಬಿ ಸೇರಿಸಿರೋದು. ದ್ರಾಕ್ಷಿ ಗೋಡಂಬಿ ಸೇರಿಸಿದ ಮೇಲೂ ಅಷ್ಟೇ ಇನ್ನೊಂದು ಕುದಿ ಚೆನ್ನಾಗಿ ಹಿಂಗೆಲ್ಲ ಗೂರಾಡಿದ್ದಾದಮೇಲೆ ಇನ್ನೊಂದು ಕುದಿ ಬಿದ್ದ ಮೇಲೆ ನಾವು ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದ್ರೂ ತಿನ್ಬೋದು. ಎಂಥ ಚೆನ್ನಾಗಿರುತ್ತೆ ಅಂತೀರ. ಒಂಥರ ಡಿಸರ್ಟ್ ಅಂತೀವಲ್ಲ ಆ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದೊಂದು ಕುದಿ ಬಿತ್ತ. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಂತೆ. ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಬಿಸಿ ಬಿಸಿ ಪಾಯಸ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರ. ಆಹಾ! ಒಂದು ಸಲ ಮಾಡ್ಕೊಂಡು ತಿಂದು ನೋಡಿರಿ. ನಾನೇ ಹೊಗಳ್ಕೊಂಡ್ರೆ ಇದೇ ಹೊಗಳಿಕೆ ನಿಂತೈತಿ ಇಲ್ಲಿ ಅಂತ ನಿಮಗೆ ಅನಿಸುತ್ತೆ. ಕೊನೆಗೆ ಒಂದೇ ಒಂದು ಕಾಳು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. ಯಾವುದೇ ಸಿಹಿ ಅಡುಗೆಗೆ ಒಂಚೂರು ಉಪ್ಪು ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಒಂಚೂರು ಉಪ್ಪು ಹಾಕಿ ಸ್ಟವ್ ಆಫ್ ಮಾಡ್ತಿದ್ದೀನಿ. ನಿಮಗೇನಾದರೂ ಈ ಒಂದು ರೆಸಿಪಿ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ. ತುಂಬ ಚೆನ್ನಾಗಿರುತ್ತೆ, ಪದೇ ಹೇಳ್ತಿದ್ದೀನಿ. ನೀವು ಮಾಡಿಬಿಟ್ಟು ತಿಂದುಬಿಟ್ಟು ಹೆಂಗೆ ಬಂತು ಅಂತ ಹೇಳಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ. ಟಾಟಾ, ಬೈ ಬಾಯ್.